ಮಿಷಿನ್ ಹಾಕ್ಬೇಕಂತ? ಬೇಸಿಕಲಿ ಫ್ಯಾಬ್ರಿಕೇಟರ್ ನಾನು. ಹೆಲ್ತ್ ಪ್ರಾಬ್ಲಮ್ ಆಗಿ ಬೇಡ ಫೀಲ್ಡ್ ಅಂತ ಹೇಳ್ಬಿಟ್ಟು ಈ ಫೀಲ್ಡಿಗೆ ಸ್ಟಾರ್ಟ್ ಮಾಡ್ಕೊಂಡೆ. ನನ್ನ ಹತ್ರ ಕೆಲಸ ಮಾಡೋರೊಬ್ಬರು ನನ್ನ ಜೊತೆ ಅವ್ರು ಏನಾದ್ರು ಕೆಲಸ ಮಾಡೋಕೊಂಡು ಒಂದು ಉದ್ದೇಶಕ್ಕೆ ಅವರಿಗೆ ಇದು ಒಂದು ಸಜೆಸ್ಟ್ ಮಾಡಿದೆ ನಾನು, ಗಾಣ ಓಪನ್ ಮಾಡು, ಒಂದು ಒಳ್ಳೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ನಂಗೆ ಫಸ್ಟ್ ಸ್ವಲ್ಪ ಪ್ಲಾನಿಂಗ್ ಇತ್ತು, ಅದು ನನ್ನ ತಮ್ಮನ ಕಡೆಯಿಂದ. ಆ ಪ್ರಕಾರವಾಗಿ ಅವನಿಗೆ ಫಸ್ಟ್ ಅವನಿಗೆ ಮಾಡಿಕೊಟ್ಟೆ. ಅವನು ಅರೌಂಡ್ ಒಂದು ವರ್ಷ ಕಳೀತು. ಅಷ್ಟರೊಳಗೆ ಫಸ್ಟ್ ತಿರ್ಗಿ ನಮ್ಮದು ಸ್ವಲ್ಪ ಊರ ಕಡೆ ನಾನು ಪ್ರಾಪರ್ಟಿ ಎಲ್ಲ ಇದು ಮಾಡಿ ಡೆವಲಪ್ಮೆಂಟ್ ಮಾಡ್ತಾಯಿದ್ದೆ. ನಾನು ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸಿಲ್ಲ. ಅದಾದಮೇಲೆ ಈಗ ನನ್ನ ಮಾಡ್ಬಿಟ್ಟು 2 ವರ್ಷ ಆಯ್ತು. ಈಗ ಚೆನ್ನಾಗಿದೆ, ಬಿಸ್ನೆಸ್ ಫೈನ್ ಆಗಿದೆ. ಅದ್ರ ಬಗ್ಗೆ ಇದು ಮಾಡೋಕ್ಕೆ ಸರಿ. ಮಿಷನರಿ ಮೇಂಟೆನೆನ್ಸ್ ಎಲ್ಲ ಹೆಂಗಿದೆ ಸರ್? ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್. 2 ವರ್ಷ ಇವತ್ತು ಸಿಂಗಲ್ ಎಲ್ ಪಿ ಖರ್ಚು ಮಾಡಿಲ್ಲ. ಸ್ಟಾರ್ಟರ್ ಪ್ರಾಬ್ಲಮ್ ಮತ್ತು ಸ್ಟಾರ್ಟರ್ ಚೇಂಜ್ ಮಾಡೋದು ಬಿಟ್ಟರೆ ಇವತ್ತು ಸಿಂಗಲ್ ಎಲ್ ಪಿ ಖರ್ಚು ಮಾಡಿಲ್ಲ ನಾನು ಈ ಮಿಷಿನ್. 2 ವರ್ಷ 2.25 ವರ್ಷ ಆಗ್ತಾ ಬಂತು. ಮಿಷಿನ್ ವೈಸ್ ಯಾರು ಮಾತಾಡೋಂಗೆ ಇಲ್ಲ. ಏನಾರ ನಿಮ್ಗೆ ಏನಾರ ಪ್ರಾಬ್ಲಮ್ ಆಯಿತು ಅಂದರೆ ಡೈರೆಕ್ಟ್ ಕಂಪನಿಗೆ ಕಾಲ್ ಮಾಡಿ ಮಾತಾಡ್ತೀರಾ? ಇಮಿಡಿಯೇಟ್ ರೆಸ್ಪಾನ್ಸ್ ಅವರೇ ಕೇಳ್ತಾರೆ ಫೋನ್ ಮಾಡಿ, ಹೆಂಗಿದೆ ಸರ್, ಹೆಂಗೆ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ನಮ್ಗೆ ಏನು ಸಣ್ಣ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಇನ್ಫಾರ್ಮ್ ಮಾಡಿ, ನಾವು ಫೋನ್ ರೆಡಿ ಮಾಡಿಕೊಡ್ತೀವಿ ಅಂತೇಳಿ. ಬಟ್ ಇವತ್ತು ನಾನು ಸಿಂಗಲ್ ಎಲ್ ಪಿ ಖರ್ಚು ಮಾಡಿಲ್ಲ. ಜಿನಿಯನ್ ಮಿಷಿನ್, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ನಾನು ಬರೋ ಕಸ್ಟಮರ್ಗೂ ಅದೇ ಹೇಳ್ತೀನಿ. ಇವಾಗ ನೀವು ಬಂದವ್ರಿಗೂ ಕೊಬ್ಬರಿ ಏನಾರ ತಂದರೆ ಕೊಬ್ಬರಿ ಹಾಕ್ಕೊಡ್ತೀರಾ? ಬಾಟಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನೀವೇ? ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ, ಬೇರೆಯವ್ರದ್ದು ಮಾಡ್ತೀನಿ. ನಾನು ಆ್ಯಕ್ಚುಲಿ ನಮ್ಮದಿಗೆ ಅಂತ ಮಾಡ್ಕೊಂಡಿದ್ದೆ. ಆಮೇಲೆ ಕಸ್ಟಮರ್ ಬರೋರು ಮಿಡ್ಲಲ್ಲಿ ಯಾಕೆ ಸುಮ್ಮನೆ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಬರೋ ಕಸ್ಟಮರ್ದು ಮಾಡಿಕೊಡ್ತೀನಿ, ನಮ್ಮದು ಮಾಡ್ಕೊಳ್ತೀನಿ. ಪರ್ ಮಂತ್ ಇರೋದು 4,000 ಲೀಟರ್ ಎಣ್ಣೆ ಬೇಕು ಕೆಪಾಸಿಟಿ ಇದೆ ಮಿಷಿನಿಗೆ. ನನ್ನ ಅನುಭವ ಅದು. ಒಂದು ತಿಂಗಳು 4,000 ಲೀಟರ್ಗೂ ಒಂದು ಮಿಷಿನಲ್ಲಿ ಎಣ್ಣೆ ತೆಗಿಬೋದು. ನೆಕ್ಸ್ಟು ಹೊಸ ಯೂನಿಟ್ ಏನಾರು ಮಾಡಬೇಕಂತ ಪ್ಲಾನಿಂಗ್ ಇದೆ ಮೇಡಮ್. ಪ್ಲಾನಿಂಗ್ ಇದೆ ಮೇಡಮ್. ಸದ್ಯ ನಮ್ಮ ಸ್ವಲ್ಪ ಮಾರ್ಕೆಟಿಂಗ್ ಇಲ್ಲಿ ಏನಂದರೆ ಪ್ರೊಡಕ್ಷನ್ ಮಾಡೋದು ಮುಖ್ಯ ಅಲ್ಲ, ಇಲ್ಲಿ ಮೇಯ್ನ್ ಮಾರ್ಕೆಟಿಂಗೇ ಮುಖ್ಯ. ನಾನು ಇಲ್ಲಿವರೆಗೂ ಕಾನ್ಸಂಟ್ರೇಷನ್ ಮಾಡಿರಲಿಲ್ಲ. ಯಾವ ಮಾಮೂಲಿ ಇಷ್ಟು ಇದ್ರಾಗ ನಾನು ಇಟ್ಕೊಂಡಿರಲಿಲ್ಲ. ಏನೋ ಒಂದು ಮಾಡ್ಬೇಕು ಅಂತ ಮಾಡ್ತಾ ಇದ್ದೆ ಅಷ್ಟೇ. ಬಟ್ ಕಂಪ್ಲೀಟ್ ಈಗ ಈ ಫೀಲ್ಡಲ್ಲಿ ಚೆನ್ನಾಗಿ ಡೆವಲಪ್ ಆಗಬೇಕು ಒಂದೇ ಒಂದು ದೇಶಕ್ಕೆ ಎಲ್ಲ ಹಂಗೆಲ್ಲ ಫುಲ್ ಕಂಪ್ಲೀಟಾಗಿ ನೀಟಾಗಿ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಬೇರೆ ಕಡೆಗೂ ಪ್ಲಾನ್ ಮಾಡಿ ಈಗ ಮಾರ್ಕೆಟಿಂಗ್ ಸುಮಾರು ಕಡೆಗೆ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ನನಗೆ ಒಂದು 2 ತಿಂಗಳ ಈಚೆಗೆ ತುಂಬ ನನಗೆ ಡೆವಲಪ್ಮೆಂಟ್ಸ್ ಕಾಣ್ತಾ ಇದೆ.